ನಿಮ್ಮ ಲವರ್ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿ ಸೊ ನಿಮ್ಮಿಂದ ದೂರ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಈ 3 ಮಿಸ್ಟೇಕ್ ಅನ್ನ ಮಾಡ್ಲಿಕ್ಕೆ ಹೋಗ್ಲೇಬೇಡಿ. ಸೊ ತುಂಬಾ ಮುಖ್ಯವಾಗಿರ್ತಕ್ಕಂಥ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಿಸ್ಟೇಕ್ಸ್ ಇದನ್ನ ಮಾಡಿದ್ರೆ ನೀವು ಬದುಕಿದ್ದು ಸತ್ ಹಾಗೆ ಲೈಫಲ್ಲಿ ಅಂಡ್ ಮತ್ತೆ ಯಾವತ್ತೂ ಅವ್ರು ನಿಮ್ ಲೈಫಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಏನು ಅಂತ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇದೇ ತರದ ರಿಯಾಲಿಟಿಗಳ ವಿಡಿಯೋ ಸಿಗುತ್ತೆ ಅಂಡ್ ನಿಮ್ಗೆ ಇದು ರಿಯಾಲಿಟಿ ಅಂತ ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ರಿಲೇಶನ್ಶಿಪ್ ಮೇಲೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ವಾಟ್ಸ್ಆಪ್ ಮಾಡಿ ನನಗೆ. ಫೀಸ್ ಇರುತ್ತೆ, ಫ್ರೀ ಅಂತೂ ಇರಲ್ಲ. ಅಂಡ್ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ಪಾಯಿಂಟ್ ಏನ್ ಗೊತ್ತಾ, ನೋಡಿ ಮತ್ತೆ ನೀವು ಕಾಂಟ್ಯಾಕ್ಟ್ ಮಾಡುವಂತ ಕೆಲಸ ಮಾಡಬೇಡಿ. ಈಗ ನಿಮ್ಮನ್ನ ತುಂಬಾ ಲವ್ ಮಾಡ್ತಕ್ಕಂಥ ವ್ಯಕ್ತಿ ಇದ್ದಕ್ಕಿದ್ದಾಗ ಸಣ್ಣ ಕಾರಣಕ್ಕೆ ಸಣ್ಣ ಜಗಳಕ್ಕೆ ನಿಮ್ಮನ್ನ ಬ್ಲಾಕ್ ಮಾಡ್ಬಿಡ್ತಾರೆ. ಸೊ ಬ್ಲಾಕ್ ಮಾಡಿದ ತಕ್ಷಣ ನೀವೇನ್ ಮಾಡ್ತೀರಿ ಹೇಳಿ, ಕಾಂಟ್ಯಾಕ್ಟ್ ಮಾಡಕ್ ಶುರು ಮಾಡ್ತೀರಿ. ಅಲ್ಲ, ಆಕ್ಚುಲಿ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೇಕಿಲ್ಲ ಅಂತ ನಾ ಹೇಳ್ತಿಲ್ಲ, ರೀಸನ್ ತಿಳ್ಕೋಬೇಕು ಯಾಕೆ ಏನು ಅಂತ. ಬಟ್ ಅವ್ರು ರೀಸನ್ ಕೊಡ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಇಗ್ನೋರ್ ಮಾಡ್ಲೇಬೇಕು ಅಂತ ಮೈಂಡಿಗೆ ಬಂದಿದೆ. ಬಟ್ ನೀವೇನ್ ಕೇಳಿದ್ರು ಅದೇ ಉತ್ತರ, ಮೌನವಾಗಿರ್ತಾರೆ, ಉತ್ತರನೇ ಕೊಡ್ತಾ ಇಲ್ಲ, ಏನು ಮಾತೇ ಆಡ್ತಿಲ್ಲ. ಅವ್ರಿಗೆ ಅನ್ಸಿದ್ರೆ ಮಾಡ್ತಾರೆ, ನಿಮ್ ಕಂಟ್ರೋಲ್ ಅಲ್ಲಿ ಬರ್ತಾ ಇಲ್ಲ ಅಂಡ್ ರಿಯಾಲಿಟಿ ಒಳಗಡೆ ಇಲ್ವೇ ಇಲ್ಲ ಅಂತ ಬಂದಾಗ ಅವ್ರು ಬ್ಲಾಕ್ ಮಾಡಿದ್ರೆ ಅದನ್ನ ಬಿಟ್ಟು ಬಿಡಿ. ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು, ಮತ್ತೆ ಅವರಿಗೆ ಕಾಲ್ ಮಾಡೋದು, ಮತ್ತೆ ಅವರಿಗೆ ಮೆಸೇಜ್ ಮಾಡೋದು, ಇದು ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಿಮ್ಗೆ ಒಂದು ವ್ಯಾಲ್ಯೂ ಇರುತ್ತಲ್ಲ, ಅದು ತುಂಬಾ ಡೌನ್ ಆಗುತ್ತೆ, ತುಂಬಾ ಕೆಳಗಡೆ ಬಿದ್ದು ಹೋಗುತ್ತೆ. ಮನುಷ್ಯನಿಗೆ ವ್ಯಾಲ್ಯೂಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳ್ತೀವಲ್ಲ, ಅದನ್ನ ಕಳ್ಕೊಂಡ್ಬಿಡ್ತೀರಾ. ಪ್ರತಿಯೊಂದು ರಿಲೇಶನ್ಶಿಪ್ ಅಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ತುಂಬಾ ಮುಖ್ಯ. ಅದ್ರೊಟ್ಟಿಗೆನೆ ಹೋಗ್ಬೇಕು ನಾವು. ಸೆಲ್ಫ್ ರೆಸ್ಪೆಕ್ಟ್ ನ ಸಾಯಿಸ್ಕೊಂಡು ಜೊತೆನಲ್ಲಿ ನಾವು ಮೂವ್ ಆನ್ ಆದ್ರೆ, ಕ್ಯಾರಿ ಆದ್ರೆ ಲೈಫ್ ಅಲ್ಲಿ ಬದುಕಿದ್ದು ಸತ್ ಹಾಗೆ ನನ್ನ ಪ್ರಕಾರ. ಪ್ರೀತಿಯಲ್ಲಿ ಗೆಲ್ಬೇಕಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೊಂಡೇ ಗೆಲ್ಬೇಕು, ಅದು ಅಹಂಕಾರ ಆಗಿ ಕನ್ವರ್ಟ್ ಆಗ್ಬಾರ್ದು. ಬಟ್ ನಾನ್ ಹೇಳ್ತಿರೋದು ಏನಂತ ಹೇಳಿದ್ರೆ, ನೀವು ಮತ್ತೆ ಕಾಂಟ್ಯಾಕ್ಟ್ ಮಾಡಿದಾಗ ನನ್ನನ್ನು ಬಿಟ್ರೆ ಗತಿ ಇಲ್ಲ ಅನ್ನೋ ಫೀಲ್ ಬರುತ್ತೆ. ಆಕ್ಚುಲಿ ನೀವು ಪ್ರೀತಿ ಇಟ್ಕೊಂಡು ಅವರಿಂದ ಹೋಗ್ತೀರಿ, ಅವ್ರನ್ನ ಅರ್ಥ ಮಾಡ್ಸೋಕ್ ಟ್ರೈ ಮಾಡ್ತೀರಿ, ನಾವು ಸರಿ ಮಾಡ್ಕೊಳ್ಳೋಣ, ನನ್ನಲ್ಲಿ ಮಿಸ್ಟೇಕ್ಸ್ ಇದ್ರೆ ಸರಿ ಆಗೋಣ ಅಂತ ನೀವು ಅರ್ಥ ಮಾಡಿಸ್ತೀರಿ. ಬಟ್ ಸ್ಟಿಲ್ ಆ ವ್ಯಕ್ತಿಗಳು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮ್ಮ ಬಗ್ಗೆ ಹೆಂಗ್ ತಿಳ್ಕೊತಾರೆ, ಗತಿ ಇಲ್ಲ ಇವ್ರಿಗೆ, ಅದನ್ನ ತಿಳ್ಕೊತಾರೆ. ಅದಕ್ಕೋಸ್ಕರ ಏನ್ ಮಾಡಿ ಅಂದ್ರೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನು, ಮತ್ತೆ ಮಾತಾಡಿಸ್ಲಿಕ್ಕೆ ಎದುರಿಗೆ ಸಿಕ್ಕಾಗ ಮಾತಾಡಿಸುವಂತದ್ದು ಅಥವಾ ಮನೆಗೆ ಡೈರೆಕ್ಟ್ ಆಗಿ ಹೋಗುವಂತದ್ದು. ನೋಡಿ, ಯಾರ್ದೋ ಮನೆಗೆ ಹೋಗಿರ್ತೀವಿ, ಅಲ್ಲಿ ನಮ್ಗೆ ಒಂದು ವ್ಯಾಲ್ಯೂಸ್ ಕೊಟ್ಟಿಲ್ಲ, ಅವ್ರ ಮನೆಗೆ ಹೋದಾಗ ಮರ್ಯಾದೆ ಕೊಟ್ಟಿಲ್ಲ, ಮಾತಿಗೆ ಮಾತು ರೆಸ್ಪಾನ್ಸ್ ಮಾಡಿಲ್ಲ ಅಂದಾಗ ಮತ್ತೆ ಅವ್ರ ಮನೆಗೆ ಹೋಗ್ಕೊಡುದು ನಾವು, ಅವ್ರು ಎಂತದೇ ವ್ಯಕ್ತಿ ಆಗಿರ್ಲಿ. ಬಿಕಾಸ್ ನಮಗೆ ಒಂದು ಸ್ವಾಭಿಮಾನ ಇದೆ. ಮನುಷ್ಯನಿಗೆ ಏನಿಲ್ಲ ಅಂದ್ರೂ ಕೂಡ ಸಂಸ್ಕಾರ ತುಂಬಾ ಮುಖ್ಯ ಇರತ್ತೆ. ಆ ಸಂಸ್ಕಾರ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳು ಲೈಫ್ ಅಲ್ಲಿ ವೇಸ್ಟ್. ಅಂತವ್ರ ಜೊತೆ ನಾವು ಸಂಬಂಧ ಎಲ್ಲ ಒಂದು ಬಾಂಡಿಂಗ್ ಇಟ್ಕೊಂಬಾರ್ದು ಯಾವತ್ತೂ. ನಾವು ಹಂಗೆ ಆಗ್ಬಿಡ್ತೀವಿ, ಸಂಸ್ಕಾರ ಇಲ್ದಿರೋ ವ್ಯಕ್ತಿಗಳಾಗ್ಬಿಡ್ತೀವಿ. ಲೈಫಲ್ಲಿ ಸಂಸ್ಕಾರ ತುಂಬಾ ಮುಖ್ಯ ಇದೆ. ನಮ್ಮ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತೆ ನಾವು ದುಡಿದಕ್ಕೆ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತೊಂದಿನೊಂದು ಬಂದಿರಬಹುದು, ಆದ್ರೆ ಮನುಷ್ಯನಾಗಿ ಬದುಕಿರೋದಕ್ಕೆ ಸಂಸ್ಕಾರ ತುಂಬಾ ಮುಖ್ಯ ಇದೆ. ಅದು ಅವರಲ್ಲಿ ಇಲ್ಲ ಅಂದ್ರೆ ಅವ್ರನ್ನ ತಗೊಂಡು ಏನ್ ಮಾಡ್ಬೇಕು. ಮಾತಾಡ್ಬೇಕಾದ್ರೆ ದುಡ್ಡು ಮಾತಾಡ್ತಾ ಇರಲ್ಲ, ಕರೆಕ್ಟ್. ಗೌರವ ಕೊಡ್ಬೇಕಾದ್ರೆ ವ್ಯಕ್ತಿತ್ವ ಇರಬೇಕು, ಅಂತವ್ರಿಗೆ ಗೌರವ ಕೊಡ್ಬೇಕು. ಸೊ ಇವ್ರು ನಿಮ್ಮನ್ನ ಬ್ಲಾಕ್ ಮಾಡಿ ನಿಮ್ಮ ವ್ಯಾಲ್ಯೂಸ್ ನ ಡೌನ್ ಮಾಡ್ಕೊಂಡಿದ್ದಾರೆ ಅಂದ್ಮೇಲೆ ನೀವು ಮಾತಾಡಿಸಿ ನಿಮ್ ಸಂಸ್ಕಾರ ಇಲ್ಲ, ನಿಮ್ಮ ವ್ಯಾಲ್ಯೂಸ್ ಇಲ್ಲ ಅಂತ ಅವ್ರು ಅನ್ಕೊಳ್ತಾರೆ. ಸೊ ಎದುರಿಗೆ ಹೋಗಿ ಮಾತಾಡ್ಸೋದು, ಮನೆಗೆ ಹೋಗಿ ಮಾತಾಡ್ಸೋದು, ಈ ಕೆಲಸ ಮಾಡ್ಬೇಡಿ. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಅವ್ರ ಮುಂದೆ ಕಣ್ಣೀರ್ ಹಾಕ್ಲಿಕ್ಕೆ ಹೋಗ್ಬೇಡಿ. ಅಯ್ಯೋ ನೀನ್ ಇಲ್ದಿರೆ ಬದುಕು ಹಂಗಾಗೋಯ್ತು ಹಿಂಗಾಗೋಯ್ತು. ಯಾವಾಗ ಕಣ್ಣೀರ್ ಹಾಕ್ತಿರಲ್ಲ, ಅವ್ರೇನ್ ಥಿಂಕ್ ಮಾಡ್ತಾರೆ ಹೇಳ, ನನ್ ಮುಷ್ಟಿಲ್ ಇದ್ದಾರೆ, ನಾನಿಲ್ಲ ಅಂದ್ರೆ ಲೈಫ್ ಮುಗ್ದೆ ಹೋಯ್ತು ಅವ್ರದ್ದು, ಹಿಂಗ್ ಥಿಂಕ್ ಮಾಡ್ತಾರೆ 100%. ಅದಕ್ಕೆ ಹೇಳ್ತಿರೋದು ನಾನು, ನೀವು ಕಣ್ಣೀರ್ ಹಾಕೋದು ಅಥವಾ ಆಕ್ಟಿವ್ನೆಸ್ ಇಲ್ಲದೆ ಇರೋದು, ಒಳ್ಳೊಳ್ಳೆ ಬಟ್ಟೆ ಹಾಕದೆ ಇರೋದು, ಕೆಲ್ಸಕ್ಕೆ ಹೋಗದೆ ಇರೋದು, ಊಟ ಮಾಡದೆ ಇರೋದು, ಆರೋಗ್ಯ ಹಾಳು ಮಾಡ್ಕೊಳ್ಳುವಂಥದ್ದು, ಇದೆಲ್ಲ ಮಾಡಿದಾಗ ಅವ್ರಿಗೆ ಪ್ಲಸ್ ಆಗತ್ತೆ, ನಿಮ್ಮ ಲೈಫಲ್ಲಿ ನೀವು ಮೈನಸ್ ಆಗ್ಬಿಡ್ತೀರಿ. ನಾನು ಹೇಳೋದು, ನಿಮಗೆ ಪ್ರೀತಿ ಸಿಕ್ತಾ, ಪ್ರೀತಿ ಕೊಡಿ. ಪ್ರೀತಿ ಕೊಡ್ತಾ ಇಲ್ವಾ, ಅಲ್ಲೇ ಉಳಿಸಿ. ಎಮೋಷನಲಿ ತುಂಬಾ ಅಟ್ಯಾಚ್ಮೆಂಟ್ ಆಗ್ಬಿಟ್ಟು ಭರಮೇಲೆ ಯೋಚನೆ ಮಾಡ್ಬೇಡಿ. ಯಾರೇ ಆಗ್ಲಿ, ನಮಗೊಂದು ಬುದ್ಧಿ ಇದೆ ರೀ. ತಟ್ಟೆನಲ್ಲಿ ನೊಣ ಬಿದ್ದ ತೆಗೆದು ತಿಂತೀವಿ ನಾವು. ಆಸ್ ಇಟ್ ಈಸ್ ನಮಗೆ ಡಿಸ್ಟರ್ಬ್ ಆಗುತ್ತೆ, ನಮ್ಗೆ ಪ್ರಾಬ್ಲಮ್ ಆಗ್ತಾರ ಅಂತ ಹೇಳಿದ್ರೆ ತಡ್ಕೊಬೇಕು ಆ ಪೇನ್ ನ. ಬಟ್ ನಮಗ್ ಪ್ರೀತಿ ಕೊಡ್ತಿಲ್ಲ, ರೆಸ್ಪೆಕ್ಟ್ ಕೊಡ್ತಿಲ್ಲ, ಸ್ವಾಭಿಮಾನಕ್ಕೆ ಒಂದ್ ಏನೋ ಮರ್ಯಾದೆ ಕೊಡ್ತಿಲ್ಲ ಅಂದ್ರೆ ಬಿಟ್ಟಾಕೋಣ. ಕಷ್ಟ ಆದ್ರೂ ಪರವಾಗಿಲ್ಲ, ಆ ಕಷ್ಟದಲ್ಲೂ ಕೂಡ ಒಂದು ಒಳ್ಳೆ ಸ್ವಾಭಿಮಾನ ಇದ್ದಲ್ಲ, ಹಂಗ್ ಬದುಕೋಣ ಅಂತ ಇರ್ಬೇಕು ಹೊರತು ಇಲ್ಲ ನಾನು ಕಣ್ಣೀರ್ ಆಗ್ತಾ ಅವ್ರ ಮುಂದೆ ಬದುಕ್ತೀನಿ ಅನ್ನೋದು ಇರಬಾರ್ದು. ನೆಕ್ಸ್ಟ್ ಏನು ಅಂದ್ರೆ, ಅವ್ರ ಮುಂದೆ ಗತ್ತಿಂದ ಬದುಕೋದನ್ನ ಕಲಿಬೇಕು. ಅವ್ರೇನ್ ಅನ್ಕೊಂಡಿರ್ತಾರಲ್ಲ ಅದಕ್ಕಿಂತ ಒಂದು ಬೆಟರ್ ದೇನ್ ಬದುಕ್ಬೇಕು ನಾವು. ಕಷ್ಟಪಡೋಣ. ಯಾರು ನಮ್ಮನ್ನ ಬಿಟ್ಟು ಹೋಗಿದಾರಲ್ಲ ಅವ್ರ ಮುಂದೆ ತುಂಬಾ ಚೆನ್ನಾಗಿ ಬಾಳಿ ಬದುಕ್ಬೇಕು ನಾವು. ಅದೇ ನಾವು ಅವ್ರಿಗೆ ಕೊಡುವಂತ ರಿವೆಂಜ್. ನಮ್ ನಂಬರ್ ಬ್ಲಾಕ್ ಮಾಡಿದಾರಲ್ಲ, ಬ್ಲಾಕ್ ನ ಅವರೇ ಓಪನ್ ಮಾಡ್ಕೊಂಡು ಮತ್ತೆ ನಮ್ಮ ಕಾಂಟ್ಯಾಕ್ಟ್ ಮಾಡ್ಬೇಕು. ಆ ಲೆವೆಲ್ ಅಲ್ಲಿ ಬದುಕ್ಬೇಕು ನಾವು. ಪ್ರತಿ ಕ್ಷಣ ಕೊರಗಿರ್ಬೇಕು, ನಮ್ಮ ಬಗ್ಗೆ ಇನ್ನೊಬ್ರ ಹತ್ರ ಕೇಳ್ತಾ ಇರ್ಬೇಕು. ಆ ಗತ್ತನ್ನ ಮೇಂಟೈನ್ ಮಾಡಿ ಹಂಗ್ ಬದುಕ್ಬೇಕಾಗತ್ತೆ ನಾವು. ನಾನು ಅದನ್ನೇ ಹೇಳ್ಕೊಳ್ಳುವಂಥದ್ದು. ನೀವೆಲ್ಲ ಒಂದ್ ಕಡೆ ಕಣ್ಣೀರ್ ಹಾಕೊಂಡು, ನೀವೆಲ್ಲ ಒಂದ್ ಕಡೆ ಅಳ್ತಾ ಕೂತ್ಕೊಂಡ್ರೆ ಏನ್ ಬಂತು ಲೈಫಲ್ಲಿ ಅರ್ಥ. ಎಷ್ಟೋ ಜನ ಆ ತಪ್ಪು ಮಾಡ್ಬಿಡ್ತಾರೆ ಲೈಫಲ್ಲಿ, ಕಣ್ಣೀರ್ ಹಾಕೊಂಡು ಗತ್ತಿಲ್ದಿರಾ. ಅವ್ರೇನೋ ಹೇಳಿದ್ರು, ಇನ್ ನನ್ ಲೈಫ್ ಹೆಂಗಾಗೋಯ್ತು ಏನಾಗೋಯ್ತು. ಹುಟ್ಟಿಸಿರ್ತಕ್ಕಂಥ ದೇವ್ರು ಎಲ್ರಿಗೂ ಒಂದು ಬುದ್ಧಿನ ಕೊಟ್ಟಿದ್ದಾನೆ, ಆ ಬುದ್ಧಿನ ಉಪಯೋಗಿಸ್ಬೇಕು. ರೈಟ್. ಪ್ರಪಂಚ ಯಾರಿಲ್ಲ ಅಂದ್ರೂ ನಡೆಯುತ್ತೆ, ಬಟ್ ಆ ಮೈಂಡ್ ಸೆಟ್ ಅಲ್ಲಿ ಬದುಕಿದಾಗ, ನಿಮ್ಮಲ್ಲಿ ಆ ಥಾಟ್ ಪ್ರೊಸೆಸ್ ಬಂದಾಗ ಏನ್ ಮಾಡ್ತಾ ಇದ್ದೀರಿ ನೀವು. ಅವ್ರು ಬರೋಕಿನ ಮುಂಚೆ ಬದುಕಿರ್ಲಿಲ್ವಾ.
ಅವ್ರು ಬಂದಾಗ ಏನೋ ಒಂದು ಕಮಿಟ್ಮೆಂಟ್ ಆಗಿತ್ತು, ಕಂಫರ್ಟೇಬಲ್ ಲೈಫ್ ಇತ್ತು. ಹೋದ್ಮೇಲೆ ಸ್ವಲ್ಪ ಕಂಫರ್ಟ್ಲೆಸ್ ಆಗಿರ್ಬೋದು ಲೈಫ್. ಕಂಫರ್ಟ್ಲೆಸ್ ಆಗತ್ತೆ ಡೆಫಿನೆಟ್ಲಿ. ಅದು ರೂಢಿ ಆಗೋ ತನಕ. ಹಂಗಂತ ಅದು ಸಾಯಲ್ವಲ್ಲ. ಹಬ್ಬ ಅಂದ್ರೆ ಮನುಷ್ಯ ಏನಾಗ್ಬೋದು? ಸೋಲ್ಬಹುದು. ಸಾಯಲ್ಲ ಯಾರೋ ಬಿಟ್ಟು ಹೋದಾಗ. ಕಷ್ಟ ಆಗ್ಬೋದು. ಅವ್ರ ಜೊತೆಗಿದ್ದಾಗ ಎಲ್ಲೋ ಒಂದ್ ಕಡೆ ಏನೋ ಶಕ್ತಿ ಇತ್ತು, ಧೈರ್ಯ ಇತ್ತು. ಅದು ಬಿಟ್ರೆ ಇನ್ನೇನ್ ಆಗ್ಲಿಕ್ಕೆ ಸಾಧ್ಯ ಲೈಫ್ ಅಲ್ಲಿ? ನೀವ್ ಹಂಗ್ ನೋಡಕ್ ಹೋದ್ರೆ ಹೊರಗಡೆ ಇನ್ನೆಷ್ಟು ಜನ ಇಲ್ಲ, ಯಾರು ಇಲ್ಲಿರೋ ಅನಾಥರಾಗಿದ್ದಂತವ್ರು, ಯಾರು ಕೇಳೋರಿಲ್ಲ, ಅಂತವ್ರು ಬದುಕ್ತಾ ಇದಾರೆ. ನೋ. ಇದನ್ನ ಯೋಚನೆ ಮಾಡ್ಬೇಕಾಗತ್ತೆ. ನಾವು ಸುಮ್ನೆ ಈ ಎಷ್ಟೋ ಜನ ಮಿಸ್ಟೇಕ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೇರ ಯೋಚನೆ ಮಾಡ್ತಾರೆ. ಅವ್ರ ಸರೌಂಡಿಂಗ್ ಬಗ್ಗೆ. ಪ್ರಪಂಚ ತುಂಬಾ ವಿಶಾಲವಾಗಿದೆ. ಅದನ್ನ ಯೋಚನೆ ಮಾಡ್ಬೇಕು ಆಕ್ಚುಲಿ. ಓಕೆ, ಅದಕ್ಕೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ಅಂದ್ರೆ, ನೀವು ಯಾರು ನಿಮ್ ಜೊತೆ ಹೇಗ್ ನಡ್ಕೊಳ್ತಾರೆ ನೀವು ಹಾಗೆ ನಡ್ಕೊಳ್ಳಿ. ಎಸ್ಪೆಷಲಿ ಪ್ರೀತಿ ಪ್ರೇಮದ ವಿಚಾರಕ್ಕೆ ಬಂದಾಗ, ನಿಮ್ಮೊಟ್ಟಿಗೆ ಸರಿಯಾಗಿಲ್ಲ, ನಿಮ್ಮನ್ನ 100% ಮೋಸ ಮಾಡಿನೇ ಹೋಗಿದ್ದಾರೆ, ತಪ್ಪು ಮಾಡದೆ ಹೋದ್ರು ಬ್ಲಾಕ್ ಮಾಡ್ಬಿಟ್ಟು ದೂರ ಮಾಡ್ತಿದಾರೆ ಅಂದ್ರೆ, ಗತ್ತಿಂದ ಬದುಕಿ. ನಿಮ್ಮಲ್ಲೂ ಅಬಿಲಿಟಿ ಇದೆ, ನಿಮ್ಮಲ್ಲೂ ಕಾನ್ಫಿಡೆನ್ಸ್ ಇದೆ, ನಿಮ್ಮಲ್ಲೂ ತಾಕತ್ತಿದೆ. ಅಲ್ಲೇ ಕುತ್ಕೊಂಡು ಅಳ್ತಾ ಕುತ್ಕೊಂಡ್ಬಿಡ್ಬೇಡಿ. ಓಕೆ, ಅದಕ್ಕೆ ನಿಮ್ಮ ಲವರ್ ಅಥವಾ ಎಕ್ಸ್ ಲವರ್ ನಿಮ್ಮನ್ನ ಬ್ಲಾಕ್ ಮಾಡಿ, ಅವಮಾನ ಮಾಡಿ, ನಿಮ್ಮನ್ನ ಹೆಂಗಂದ್ರೆ ಇನ್ನೊಬ್ಬರ ಮುಂದೆ ಅಸಹ್ಯ ಮಾಡ್ತಿದ್ರೆ, ಈ ಮಿಸ್ಟೇಕ್ಸ್ ಗಳನ್ನ ಮಾಡದಿರೋ ಲೈಫ್ ನ ಚಾಲೆಂಜ್ ಆಗಿ ತಗೊಂಡು ಅವ್ರ ಮುಂದೆ ಬದುಕು ತೋರಿಸಿ. ಅದ್ ಆಕ್ಚುಲಿ ಭಗವಂತ ನಮ್ಮನ್ನ ಬುದ್ಧಿ ಹಾಕಿ ಇಲ್ಲಿ ಕಳಿಸಿರೋದಕ್ಕೂ ಸಾರ್ಥಕ ಆಗತ್ತೆ. ಈ ವಿಡಿಯೋ ನಿಮಗೆ 101% ರಿಯಾಲಿಟಿ ಅನ್ಸಿದ್ರೆ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಅಂಡ್ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್.